ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಕಡಲೆಪುರಿ ಉಂಡೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಈ ರೀತಿ ಕಡಲೆಪುರಿ ಉಂಡೆನ ಮಾಡಿ ನೋಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಯಾವುದಾದ್ರೂ ಹಬ್ಬಕ್ಕಾಗಿರ್ಬೋದು, ಇಲ್ಲಾಂತಂದರೆ ಫಂಕ್ಷನ್ಗಾಗಿರ್ಬೋದು, ಇಲ್ಲ ನಾವೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಬರೀ ಬೆಲ್ಲ ಹಾಗೆಯೇ ಕಡಲೆಪುರಿ ಇದ್ದರೆ ಸಾಕು. ಈ ರೀತಿಯಾಗಿ ಕಡಲೆಪುರಿ ಉಂಡೆನ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರಾ ಈ ಕಡಲೆಪುರಿ ಉಂಡೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕಡಾಯಿಗೆ 3 ಕಪ್ ಆಗುವಷ್ಟು ಕಡಲೆಪುರಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಯಾವುದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಎಲ್ಲನೂ ಒಂದೇ ಕಪ್ಪಲ್ಲಿ ಮಾಡ್ಕೋಬೇಕು. ಆವಾಗ ನಿಮಗಿಲ್ಲಿ ಕಡಲೆಪುರಿ ಉಂಡೆ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಜಸ್ಟ್ 1-2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೋಬೇಕು ಸಾಕು. ಇನ್ ಕೇಸ್ ನೀವು ತಗೊಂಡಿರ್ತಕ್ಕಂಥ ಪುರಿ ಅನ್ನೋದು ಸಾಫ್ಟಾಗಿದ್ದರೆ ಈ ರೀತಿ ಕಡಾಯಿಗೆ ಹಾಕಿ 1-2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಡಲೆಪುರಿ ಅನ್ನೋದು ಕ್ರಿಸ್ಪಿ ಆಗಬೇಕು. ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಈಗ ಇದ್ರಲ್ಗೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ಟೆಡ್ ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಸಹ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಹುರ್ಗಡ್ಲೆ ಬಂದು ಆಪ್ಷನಲ್ಲು, ಬಟ್ ಹಾಕೋದ್ರಿಂದ ಪುರಿ ಉಂಡೆ ತಿನ್ನೋವಾಗ ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಅದೇ ಕಡಾಯಿಗೆ ಯಾವ ಕಪ್ಪಲ್ಲಿ ಪುರಿ ತಗೊಂಡಿದ್ದೀರೋ ಸೊ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ, 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ಬೆಲ್ಲ ಈ ರೀತಿ ಕರಗಿದ್ದಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾನೆ ಮೀಡಿಯಂ ಫ್ಲೇಮ್ನಲ್ಲಿ ಬೆಲ್ಲ ಪಾಕ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಈ ರೀತಿ ಸ್ವಲ್ಪ ಗಟ್ಟಿ ಆಗೋ ಟೈಮಲ್ಲಿ ಮಧ್ಯದಲ್ಲಿ ಈ ರೀತಿ ಪಾಕನ ಚೆಕ್ ಮಾಡ್ಕೊತಾ ಇರಿ. ಒಂದು ಬೌಲಲ್ಗೆ ನೀರನ್ನು ತೆಗೆದು ಸ್ವಲ್ಪ ಪಾಕನ ಹಾಕಿ ಈ ರೀತಿ ಚೆಕ್ ಮಾಡ್ಕೋಬೇಕು. ಸೊ ಉಂಡೆ ಕಟ್ಲಿಕ್ಕೆ ಬರಬೇಕು. ಇದು ಇನ್ನೂ ಉಂಡೆ ಬಂದಿದೆ, ಆದರೆ ತುಂಬ ಸಾಫ್ಟ್ ಆಗಿದೆ, ಇದು ಇನ್ನೂ ಪಾಕ ಬಂದಿಲ್ಲ. ಸೊ ಹಾಗಾಗಿ ಇನ್ನೂ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಈ ಪಾಕನ ಚೆನ್ನಾಗಿ ಕುದಿಸ್ಕೋಬೇಕು ಮಿಕ್ಸ್ ಮಾಡ್ಕೊತ. ಈಗ ಮತ್ತೊಂದು ಸಲ ಬೌಲಲ್ಗೆ ನೀರನ್ನು ತಗೊಂಡು ಪಾಕನ ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊಳ್ಳಿ. ಪಾಕ ಹಾಕಿದ್ದಾದಮೇಲೆ ಒಂದು 5 ರಿಂದ 6 ಸೆಕೆಂಡ್ ಬಿಟ್ಟಾದಮೇಲೆ ಈ ರೀತಿ ಉಂಡೆ ಕಟ್ಕೋಬೇಕು. ಸೊ ನೋಡಿ, ಈ ರೀತಿ ಉಂಡೆ ಕಟ್ಕೊಂಡಿದ್ದಾದಮೇಲೆ ಕೈಗೆ ತಗೊಂಡಾಗ ಈ ರೀತಿ ರೌಂಡ್ ಶೇಪ್ಗೆ ಪರ್ಫೆಕ್ಟಾಗಿ ಉಂಡೆ ಅನ್ನೋದು ಬರಬೇಕು. ಜೊತೆಗೆ ನಾವು ಯಾವ ಕಡೆ ಫೋಲ್ಡ್ ಮಾಡಿದ್ರೆ ಆ ಕಡೆ ಈ ಉಂಡೆ ಅನ್ನೋದು ಇರಬೇಕು. ಸೊ ನೋಡಿ, ಈ ರೀತಿಯಾಗಿ ಯಾವ ಕಡೆ ಫೋಲ್ಡ್ ಮಾಡಿದ್ರೆ ಆ ಕಡೆ ಬರಬೇಕು. ಜೊತೆಗೆ ನೀರಲ್ಲಿ ಹಾಕಿದಾಗ ಈ ಉಂಡೆ ಅನ್ನೋದು ಸೌಂಡ್ ಬರಬೇಕು. ಸೊ ಈ ರೀತಿಯಾಗಿ ಪಾಕ ಬಂದಿದ ತಕ್ಷಣ ಫ್ಲೇಮ್ನ ಆಫ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಮ್ಮಿಡಿಯೇಟಾಗಿ ನಾವಿಲ್ಲಿ ಕಡಲೆಪುರಿನ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ರಲ್ವ, ಸೊ ಅದನ್ನು ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ದಿರಾ ಬೇಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಲೇಟ್ ಆಯ್ತಂದರೆ ನಾವಿಲ್ಲಿ ಉಂಡೆ ಕಟ್ಟೋ ಅಷ್ಟೊತ್ತಿಗೆ ಈ ಪುರಿ ಉಂಡೆ ಅನ್ನೋದು ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಕೈಗೆ ತೇವ ಇಲ್ಲಾಂತಂದರೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ಬೇಗ ಉಂಡೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವಿಲ್ಲಿ ಟೈಮ್ ಅನ್ನೋದು ಒಂಚೂರು ಸಹ ವೇಸ್ಟ್ ಮಾಡಬಾರ್ದು. ಇನ್ ಕೇಸ್ ನೀವು ಇಲ್ಲೇನಾದರೂ ಲೇಟ್ ಮಾಡಿದ್ದೀರಾ ಅಂತಂದರೆ ಉಂಡೆ ಅನ್ನೋದು ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಕೈಗೆ ಬಿಸಿ ಆಯಿತು ಅಂತಂದರೆ ನೀರಲ್ಲಿ ಸಹ ನೀವಿಲ್ಲಿ ಒದ್ದೆ ಮಾಡಿಕೊಂಡು ಉಂಡೆ ಮಾಡ್ಕೋಬೋದು. ಇಲ್ಲ ನಮಗೆ ತುಂಬ ದಿನ ಸ್ಟೋರ್ ಮಾಡ್ಕೋಬೇಕು ಅಂತಂದವರು ಕೈಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ಬೇಗ ಉಂಡೆ ಮಾಡ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ರೀತಿಯಾಗಿ ಯಾವುದೇ ಹಬ್ಬಕ್ಕಾಗಿರ್ಬೋದು, ಫಂಕ್ಷನ್ಗಾಗಿರ್ಬೋದು, ಇಲ್ಲಾಂತಂದರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಸಿಂಪಲ್ಲಾಗಿ ಬರೀ ಬೆಲ್ಲ ಪುರಿ ಇದ್ದರೆ ಸಾಕು. ಈ ರೀತಿ ಕಡಲೆಪುರಿ ಉಂಡೆನ ಮಾಡಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ವಿಧಾನದಲ್ಲಿ ನೀವು ಸಹ ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.